ತುಂಡ ಕಟ್ಟು ವಿಜಯನ ದಾರ ಇದ್ದಷ್ಟ ರೈಟಿಗೆ ಕಟ್ಟು ಒಂದು ಸೈಡಿಗೆ ಫುಲ್ ರೈಟಿಗೆ ಹಂಗೆ ಅಲ್ಲಗಲ್ಲೇ ಪಕ್ಕ ಕಟ್ಟು ಹಂಗೆ ಏನದು ಫ್ರೆಂಡ್ಸ್ ನೋಡಿ ಊರ್ ಕಡೆ ಎಷ್ಟು ವಾತಾವರಣ ಹೆಂಗೆ ಬರೀ ಗಿಡ ಮರಾನೇ ಕಾಣ್ತಾವ. ಅದೇ ಸಿಟಿಲಾರ ಬರೀ ಎಲ್ಲಿ ನೋಡೋ ಬಿಲ್ಡಿಂಗು ಹೊಗೆ ಧೂಳು ಅದೇ ತುಂಬಿರುತ್ತೆ ಆಲ್ಮೋಸ್ಟ್. ನಮ್ಮ ಹಳ್ಳಿ ವಾತಾವರಣ ಸೂಪರ್ ಅನ್ಸುತ್ತೆ ಒಂದ್ಸಲ ಬಂದ್ರೆ. ದೇವ ಟೆಂಪಲ್ ಎಂಟ್ರೆನ್ಸ್ ಮೆಟ್ಲುಗಳಿದಾವೆ, ಮೆಟ್ಲು ಮೇಲೆ ಹೋಗ್ಬೋದು, ಬಟ್ ವೆಹಿಕಲ್ ಎಲ್ಲ ಹೋಗಕ್ ಆಗಲ್ಲ, ಚಿಕ್ಕ ಮೆಟ್ಲು ಅಷ್ಟೇ. ನಾವು ಮೇಲ್ಗಡೆ ಟೆಂಪಲ್ ಹತ್ರ ರೋಡಲ್ಲಿ ಹೋಗ್ತಾ ಇದೀವಿ, ರೋಡು ಇದೆ ವೆಹಿಕಲ್ ಹೋಗೋದಿಕ್ಕೆ. ಬಟ್ ನಮ್ ಗಾಡಿದು ಇನ್ಸರ್ಟ್ಸ್ಕೊಂಡಂತೂ ಒಂಥರ ಅಲ್ಟಿಮೇಟ್, ಏನೋ ಒಂಥರ ಡಿಫ್ರೆಂಟ್ ಸೌಂಡು ಕೇಳಿಸ್ಕೊಳ್ಳಿ. ಈ ಕೇಳಿಸುತ್ತೆ ಅಂತ ಗಾಡಿದು ಸೂಪರ್ ಆಗಿದೆ. ಫೈನಲಿ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ ಇಷ್ಟೇ. ಬೆಟ್ಟದ ಸ್ವಾಮಿ ಅಂತ ಟೆಂಪಲ್ಲು, ಒಳಗಡೆ ಹೋಗೋಣ. ನಾರಾಯಣ ಸ್ವಾಮಿ, ಬೆಟ್ಟದ ರಂಗಸ್ವಾಮಿ ಅಂತ ದೇವರು ಮನೆ. ಇದು ವಿಶೇಷತೆ ಏನಂದ್ರೆ, ನಾವು ಏನೇ ಕೋರಿಕೆ ಇದ್ರೆ ಕಲ್ ಮೇಲೆ ಕೂತ್ಕೊಂಡ್ರೆ ಅದು ನಾವು ಯಾವ ತರ ಅಂದ್ರೆ ನಾವು ಏನ್ ಅನ್ಕೋತೀವಿ ಆ ಥರ ಲೆಫ್ಟ್ ಸೈಡ್ ತಿರ್ಗಲಿ ಅಂತಂದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ, ನಮ್ದು ಆಗುತ್ತೆ ಇಲ್ಲ ಆಗಲ್ಲ ಅಂತಾರ. ರೈಟ್ ಸೈಡ್ ನಾವು ತಿಳ್ಕೊಂಡ್ ಕೂತ್ಕೊಂಡ್ರೆ ರೈಟ್ ಸೈಡ್ ತಿರುಗುತ್ತೆ. ಬಟ್ ಆಗುತ್ತೆ ಅಂತ ತಿರುಗುತ್ತೆ ರೈಟ್ ಸೈಡಿಗೆ, ಆಗಲ್ಲ ಅಂದ್ರೆ ಲೆಫ್ಟ್ ಸೈಡ್ಗೆ ತಿರುಗುತ್ತೆ. ಅದು ಬಟ್ ಆಪೋಸಿಟ್. ಮನೇಲಿ ಹೇಳಿದ್ರ ತಾಯಿ ಮೊದಲನೇ ಗುರು, ನಿನ್ನಿಂದ ಓಂಕಾರ ಹೇಳಬೇಕು. ನಾನು ಇದ್ರ ಮೇಲೆ ಕೂತು ನೋಡ್ಬೇಕು, ನನ್ ಕೋರಿಕೆ ಏನಾರ ಈಡೇರುತ್ತೆ ಹೆಂಗೆ ಅಂತ ತಿಳಿಬೇಕು ಅಂತಲೇ ನಾನು ಅದ್ರ ಮೇಲೆ ಕೂತ್ಕೊಂಡೆ. ಬಟ್ ನಮ್ಮ ಮನೆ ಆರೋಗ್ಯ ಇತ್ತಂತೆ, ಏನೋ ಒಂದ್ ಸ್ವಲ್ಪ ಬರ್ತೀವಿ ಅಂತ ಬಂದಿರ್ಲಿಲ್ಲ. ನಾವು ಆಲ್ಮೋಸ್ಟ್ ಅಷ್ಟೊಂದು ಒಂದ್ ನಿಮಿಷ ಕೂತ್ರು ನಾನು ಅದೇನೋ ಅಲ್ಲಾಡ್ತಾನೆ ಇಲ್ಲ. ಅದ್ ನೋಡಿ ಲೆಫ್ಟಿಗೂ ತಿರುಗ್ತಲ್ಲ, ರೈಟಿಗೂ ತಿರುಗ್ತಾ ಇಲ್ಲ. ನಾನು ತುಂಬಾ ಪ್ರಯತ್ನ ಪಟ್ಟು ತಿರುಗ್ಲೇ ಇಲ್ಲ ಕೊನೆಗೆ. ನೆಕ್ಸ್ಟ್ ಮನ್ಸಲ್ಲಿ ಏನೋ ತಪ್ಪಾಯ್ತು, ಬರ್ತೀವಿ ಫ್ಯಾಮಿಲಿ ಸಮೇತ ಅಂತೆಲ್ಲ ಅನ್ಕೊಂಡೆ. ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ತಿರ್ಗೋದಿಕ್ಕೆ. ಲಕ್ಷ್ಮೀ ರಂಗನಾಥ ಅಂತ, ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ
ನಂಗಲ್ಲ ತಾಯಿ ಬರೆಯಕ್ಕೆ ಇನ್ನು 5 ನಿಮಿಷ ತಡೆಯಪ್ಪ 30 ಜನ ಮಾಡ್ರಿ ಗೊತ್ತಾಗಲ್ವಾ ಕೊನೆಗೂ ನನ್ನ ಕೋರಿಕೆ ಈಡೇರಿತು ಆಗುತ್ತೆ ಅಲ್ಲಿಂದ ಹೊರಡೋ ಟೈಮ್ ಆಯಿತು. ಭಗವಂತನ ಆಶೀರ್ವಾದನ ಸಿಕ್ಕಿದೆ. ಏನಿಲ್ಲ ನಿಮ್ಮ ಆಶೀರ್ವಾದ ಸಿಗಬೇಕು. ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹೊರಡೋಣ ಮನೆಗಳ ಸುಂದ್ರೆ ಮುಂದೆ ಬಂದು ನಂದು ನನ್ನ ತಮ್ಮಂದು ಫೋಟೋಸ್ ತಗೊಂಡು ಹೊರಟು. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸದಾ ನಿಮ್ಮ ಸಪೋರ್ಟು ಹೀಗೇ ಇರಲಿ.